ಮನೆಯವರು ಎಳ್ನೀರು ಕೈಗೆ ಸಿಗ್ತಿದೆ ಅಂತ ಕಿತ್ಕೊಳಕ್ ಬರ್ತಾವ್ರೆ. ಕಿತ್ಕೊ ಬರ್ರಿ. ಮೂರ್ನಾಲ್ಕಿಲ್ಲ ಇದೆ, ಒಂದೇ ಇರೋದಲ್ಲಿ. ಕಿತ್ಕೋ. ಏನ್ ಇನ್ನು ಯೋಚನೆ ಮಾಡ್ತಿದ್ಯಾ? ಎಟ್ಕುತ್ತೆ ಅಂದಲ್ಲ, ಬಗ್ಬೇಕೇನೊಂಚೂರು. ಕಿತ್ಕೋ, ಪರವಾಗಿಲ್ಲ. ಸ್ವೀಟ್ ಇದೆ ಎಳ್ನೀರು, ಅದು ಚಿಕ್ಕದಿದ್ರು. ಆ ಮನೆ ಪಕ್ಕದಲ್ಲೇ ತೆಂಗಿನ ಮರ. ಯಾರ್ದು ಅಲ್ಲ ಅದು, ಸೈಟ್ ಅವ್ರದ್ದು ಅಲ್ಲ, ಯಾರ್ದು ಅಲ್ಲ, ರೋಡಿಗೆ ಸೇರಿರೋದು ಅಷ್ಟೇ ಅದು. ಬರ್ತಿಲ್ಲ, ಹುಷಾರು. ಆ ಕಡೆ ಎಷ್ಟೊಂದಿದ್ದಾವೆ, ಬೀಳಲ್ಲ. ವಾವ್, ನ್ಯಾಚುರಲ್. ಹಿಂಗೆ ಕಿತ್ತು ಹಿಂಗೆ ಕುಡಿಯೋದು. ಈ ಪುಣ್ಯ ಯಾರಿಗೆ ಸಿಗುತ್ತೆ? ಬೆಂಗಳೂರಲ್ಲಂತೂ ಸಿಗಲ್ಲ ಬಿಡು. ಹಿಂದ್ಗಡೆ ಇದೆ, ಇನ್ನೊಂದಲ್ಲ, ಇನ್ನು ಎಷ್ಟೊಂದವೆ ಅಲ್ಲಿ. ಆ ಕಡೆ ಅದು ಕಿತ್ತರೆ ಬಿದ್ದೆ ಹೋಗ್ಬಿಡ್ತಾವ ಕೆಳಗಡೆ. ರೇಕ್ಷನ್ ತೋರಿಸ್ತವ್ರೆ. ಕೈಗೆ ಸಿಕ್ತು. ನೀರಿರುತ್ತೆ ಕಣೆ ನೋಡು. ಅಪ್ಪನಿಗೆ ಅಂತ ನಾವು ಆ ಗಿಡದ ಕುಡ್ದಿದೀವಿ ಮೊನ್ನೆ ಎಲ್ಲ. ನೀವೇ ಕುಡ್ದಿರೋದು, ನಂಗೆ ಕೊಟ್ಟಿಲ್ಲ ನೋಡು. ಹಂಗೆ ಕಿತ್ತ ಹಂಗೆ ಕುಡಿಯೋದು. ಕುಡಿ. ಅಯ್ಯೋ ಶೆಟ್. ನೀವು ಬರ್ಕೊಳ್ಳೋದು ಓದ್ಕೊಳ್ಳೋದು ಆಯ್ತಾ? SLC ಎಕ್ಸಾಮ್ ಪ್ರೇಕ್ಷನ್ಗೆ ಓದ್ಕೋತಿದ್ದಾಳೆ. ಮೊನ್ನೆ ಯಾವುದಾಗಿದ್ದು? ಮೊನ್ನೆ ಯಾವಾಗ ಆಗಿದ್ದದು? ಮಂಡೇ, ಟ್ಯೂಸ್ಡೇ ಮ್ಯಾಕ್ಸಿಮು. ಮತ್ತೆ ಬಿಟ್ಟು ಸ್ಯಾಟರ್ಡೇ ಇದೆಯಾ ಸ್ಕೂಲು? ಮತ್ತೆ ನಾಳೆ ಅಲ್ವಾ? ನಾಳೆ ಸ್ಕೂಲ್ ಇಲ್ವಾ? ಎಕ್ಸಾಮ್ ಇಲ್ವಾ ನಾಳೆ? ಎಷ್ಟು ದಿನಕ್ಕೆ ಒಂದ್ಸರಿ? ಹೌದಾ, ಪಕ್ಕನಾ? ನೆನ್ಪಿದೀಯ? ಆಮೇಲೆ ನೋಡು ಒಂದ್ಸರಿ ಟೈಮ್ ಟೇಬಲ್. ನಾನು ನಾಳೆ ಅನ್ಕೊಂಡ್ಬಿಟ್ಟಿನಿ ಸ್ಕೂಲು. ನಾನು ನಾಳೆ ಅನ್ಕೊಂಡ್ಬಿಟ್ಟಿನಿ ಕಣೆ, ನಿಜವಾಗ್ಲೂ ನಾಳೆ ಅನ್ಕೊಂಡ್ಬಿಟ್ಟಿದ್ದೀನಿ. ಹೌದಾ, ಶನಿವಾರ ಒಂದು ಸೋಮವಾರ. ನಂಗೆ ಒಂದು ತಿಂಗಳು ಬೇಕು ನೀನು ಎಕ್ಸಾಮ್ ಮುಗಿಯೋಕ್ಕೆ. ಸಾಕು, ಕೆಳಗಡೆ ಹೋಗಿ ತರಬೇಕು ಅಂತ ಬೀಗದಲ್ಲಿ ತೆಗಿತಾ ಇದ್ದೀನಿ. ಹಿಂಗೆ ತೂತ್ ಮಾಡ್ಕೊಡ್ತೀನಿ ಇರು. ಅಯ್ಯೋ, ಹಿಂಗೆ ಸಿಡಿತು. ಮೊಬೈಲ್ ಅಡ್ಡ ಹಿಡಿಬೇಕು ನೀನು. ತಗೋ ಕುಡಿ. ನೀ ಕುಡಿ. ನಾನು ನಿನಗೆ ಕಿತ್ಕೊಳ್ಳಿ ಅಂತ ಹೇಳಿದ್ದು. ಟೇಸ್ಟ್ ನೋಡಿ ಹೇಳು. ಹೆಂಗಿದೆ ಟೇಸ್ಟ್? ಸಪ್ಪೆನಾ? ಸ್ವಲ್ಪ ಸಪ್ಪೆನಾ? ಸೂಪರ್. ಚಿಕ್ಕದಿದ್ರು ಇದು ಸಾಕಾ? ಪ್ರೇಕ್ಷಣ್ ಕೊಡ್ತೀನಿ. ಅವರಪ್ಪ ಒಂದು ಸ್ವಲ್ಪ ಕುಡಿದ್ಬಿಟ್ಟು ಕೊಟ್ಟರು. ಪ್ರೇಕ್ಷಣಿಗೆ ಒಂದು ಸ್ವಲ್ಪ ಕೊಡ್ತೀನಿ. ಬಟ್ಟೆ ಎಲ್ಲ ಮಡಚಿಟ್ಟಿದೆ, ಜೋಡಿಸ್ಬೇಕು. ನಮ್ಮ ಪ್ರೇಕ್ಷಣ್ ರೂಮು ಯಾವಾಗಲೂ ಗಲೀಜಾಗ್ತಾ ಇರುತ್ತೆ. ಇವೆಲ್ಲ ಬಾಕ್ಸ್ ಎತ್ತಿಕೊಳ್ಳೆ ಅಂತ ಹೇಳ್ತಾನೆ ಇದ್ದೀನಿ. ತಗೋ ಚಿನ್ನ. ಚೆನ್ನಾಗಿಲ್ವಾ? ಸ್ವಲ್ಪ ಹೋಗ್ರೆ ಅಷ್ಟೆ, ಇನ್ನೂ ಎಳೆದಲ್ವಾ? ಹಿಂಗೆ ಕುಡಿಬೇಕು. ಆಯ್ತಾ ಸ್ನಾನ?
ರೆಡಿ ಆಗ್ಬಿಟ್ಟಿದ್ಯಾಗ್ಲೇ. ಮನೇಲಿ ಇರೋದಕ್ಕೆ ಏನಕ್ಕೆ ರೆಡಿ ಫೇರಲ್ಲಿ ಹಚ್ಕೊಬಾರ್ದ? ಆಯ್ತು ಚಿಕ್ಕ. ದೇವಸ್ಥಾನ ಅವರೇ ಬೇಡ ಅದಕ್ಕೆ ದರ್ಶನ ತೊಳೆಯಲ್ಲ. ದೇವಸ್ಥಾನ ಬೆಳಗ್ಗೆ ಶುರು ಮಾಡಿದ್ರೆ ಅವರೇ ಕೈಯಲ್ಲಿ ರಾತ್ರಿನೇ ಬಿಸಿ ಥರ ಆಗುತ್ತೆ. ಅಡುಗೆ ಥರ ಮಾಡಿ ಸಾಕು, ಬೇರೆ ಇಲ್ಲ ಹೇಳಕ್ಕೆ. ಊಟ ಅಮ್ಮ ಊಟ ಅಂತ ಬರ್ತಾರೆ. ನೀನು 2 ಅವರ್ ಬರೋಕ್ಕೆ. 2 ಅವರ್ 1 ಅವರು ಕಾಡಿರ್ತೀನ, ಒಂದು ಅರ್ಧ ಗಂಟೆ ಸಾರು ಮಾಡ್ತೀನ, ಸ್ವಲ್ಪ ರೆಸ್ಟ್ ತೊಗೊತೀನ. ಸ್ಟಿಕ್ಕರ್ ಇಲ್ವೇ ಚಿನ್ನ? ಯಾವುದಾದ್ರೂ ಬಾಕ್ಸ್ ಒಳಗಡೆ ಹಾಕಿ ಮಡಗಿದೆಯಾ? ಈ ವಾರ್ಡ್ರ್ ಬಾಗಿಲು ಹಾಕೋದು ಕರಿಯಲ್ಲ ಬಿಡು ವಿಖ್ಯಾತ ಅಂತ. ಇದು ಸ್ನಾನ ಮಾಡ್ಕೋಯ್ತು, ಆಮೇಲೆ ಯಾವಾಗ ಮಾಡ್ಕೋತೀಯ? ಸ್ನಾನ ಮಾಡ್ಕೊಂಡು ಫ್ರೆಶ್ ಆಗಿ ಕುತ್ಕೊಂಡು ಓದ್ಕೊಂಡು ಗಂಟು ಕಟ್ಕೊಂಡ್ಬಿಟ್ಟಿದೆಯಲ್ಲ ಹಳೆ ಆಂಟಿ ಥರ ತಲೆಗೆ. ಆಂಟಿ ಥರ ಕಟ್ಕೊಂಡ್ಬಿಟ್ಟವಳು ಗಂಟನ. ಹೋಗ್ಲೇ ಕೆಳಗಡೆ ನಾನು. ಅಯ್ಯೋ ಬಾಗ್ಲಾಕಿಲ್ಲ, ಬಾಲ್ಕನಿದು. ಗಾಳಿ ಎಷ್ಟೊಂದಿಲ್ಲ, ನನಗೆ ಕಮ್ಮಿ ಆಗಿದೆ ಗಾಳಿ. ಧೂಳು ಸಿಕ್ಕಾಪಟ್ಟೆ ಧೂಳು. ಒಂದು ಅರ್ಧ ಗಂಟೆ ಬಿಟ್ಬಿಟ್ರೆ ಗಾಳಿ ಇಲ್ಲ ಅಂದ್ರೆ ಧೂಳು ತುಂಬ್ಕೊಳ್ಳುತ್ತೆ. ಎಲ್ಲ ಕೆಲಸ ಆಗಿದೆ. ನಮ್ಮ ಮನೆಯವ್ರು ಬೆಳಗ್ಗೆ, ಇವತ್ತು ಗುರುವಾರ ಅಲ್ಲ, ಬೆಳಿಗ್ಗೆ ಹಂಗೆ ದೀಪ ಹಚ್ಬಿಟ್ಟು ಹೋದ್ರು. ದೇವ್ರ ಸಾಮಾನು ತೊಳಿಬೇಕು. ದೇವ್ರ ಸಾಮಾನು ಏನಾದರೂ ತೊಳೆಯೋದಕ್ಕೆ ಶುರು ಮಾಡಿದ್ರೆ ನಾನು ಅಡುಗೆ ಮಾಡೋಕ್ಕಾಗಲ್ಲ. ನೋಡೋಣ ಸಂಜೆ ಹಂಗೆ ದೇವ್ರ ಸಾಮಾನು ತೊಳೆಯೋಕ್ಕಾದರೆ ತೊಳೆಯೋಣ. ಲೈಟ್ ಹಂಗೆ ಉರಿತೈತೆ ದೇವ್ರ ಮನೆ. ಎಲ್ಲ ಕೆಲಸ ಆಗಿದೆ.
ಏನೋ ಅಡುಗೆ ಮನೆ ಈ ಥರ ನೀಟಾಗಿದ್ರೆ ಏನೋ ಒಂಥರ ಮನ್ಸಿಗೆ ಸಮಾಧಾನ. ಯಪ್ಪ ಇಲ್ಲ ಹಿಂದಿದ್ರೆ ಒಂಥರ ಏನು ಮಾಡೋಕ್ಕೆ ಮನ್ಸು ಬರೋದು. ಅಡುಗೆ ಮನೆ ಅನಿಸ್ತು ಸೈಲೆಂಟಾಗಿದೆ. ಮತ್ತೇನು ಅಷ್ಟೊಂದು ಬಿಸಿಲಿಲ್ಲ. ನಾನು ವಾಷಿಂಗ್ ಮಿಷಿನ್ ಬಟ್ಟೆ ಹಾಕಿದ್ದೆ, ಒಣಗಾಕಲಿಲ್ಲ. ಈಗ ಮತ್ತೆ ಮೇಲೆ ಹೋಗ್ಬೇಕು. ಈಗ ಹೋಗಲ್ಲಪ್ಪ, ಅಡುಗೆ ಮಾಡ್ತೀನಿ. ಬೆಳಗ್ಗೆ ಚಪಾತಿ ಮಾಡಿದ್ದೆ, ಬದನೇಕಾಯಿ ಪಲ್ಯ ಮಾಡಿ, ಬೆಂಡೆಕಾಯಿ ಸ್ವಲ್ಪ ಇತ್ತು ಅಂತ ಅದನ್ನೂ ಒಂಚೂರು ಮಾಡಿದ್ದೆ. ಅದೇ ಇದೆ ಪ್ರೇಕ್ಷೆ. ನಾನು ಮಧ್ಯಾಹ್ನ ಇದನ್ನೇ ಊಟ ಮಾಡ್ಕೋತೀವಿ. ಅನ್ನ ಸ್ವಲ್ಪ ಇದೆ. ಬಂದ್ಬಿಟ್ಟು ಚೆನ್ನಾಗಿ ಸ್ವಲ್ಪನೇ ಇತ್ತು ಅವರೆಕಾಯಿ. ಒಂದಿನ ಉಪ್ಸಾರು ಮಾಡಿದ್ದೆ, ಸ್ವಲ್ಪ ಪಲಾವು ಟೊಮೆಟೊ ಬಾತಿಗೆ ಅದಕ್ಕೆ ಹಾಕಿದ್ವಿ. ನಾನು ಸ್ವಲ್ಪ ಮಿಕ್ಕಿತ್ತು ಅಂತ ನೋಡೋಣ, ಸ್ವಲ್ಪ ನಾವು ಇಕ್ಕಿದ ಬೇಳೆ ಮಾಡೋಣ ಅಂತ ನೆನಿಟ್ಟೆ.